ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. ಎಲ್ಲ ಜನರಿಗೂ, ಎಲ್ಲ ವರ್ಗದವರಿಗೂ, ಎಲ್ಲ ಜಾತಿಯವರಿಗೂ ಆರಾಧ್ಯ ದೈವವಾಗಿ, ಕುಲದೈವವಾಗಿ, ಅತ್ಯಂತ ಪ್ರೀತಿಯ ದೈವವಾಗಿ ಮರಳುಸಿದ್ದೇಶ್ವರ ಸ್ವಾಮಿ ಸರ್ವರಿಗೂ ಕೂಡ ಆಶೀರ್ವಾದವನ್ನ ಕರುಣಿಸುವಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ಅದು ಇಂದು ವಿಶೇಷವಾಗಿ ಈ ವರ್ಷದ ಏಪ್ರಿಲ್ 21ನೇ ತಾರೀಕು ಸಂಜೆ 5:30 ಸಂದರ್ಭದಲ್ಲಿ ಆ ರಥೋತ್ಸವ ನಡೆದುಕೊಂಡು ಬರುವಂಥದ್ದು. ಇನ್ನು ವಿಶೇಷವಾಗಿ ವೈಶಾಖ ಶುದ್ಧ ಷಷ್ಠಿ, ಇದು ಅತ್ಯಂತ ಸಂಭ್ರಮದ ದಿನ. ಪ್ರಪಂಚದಲ್ಲಿಯೇ ಅಪರೂಪದ ಒಂದು ವಿಶಿಷ್ಟವಾದ ಆಚರಣೆಯನ್ನ ನಾವೆಲ್ಲಾದರೂ ಕಾಣಬೇಕು ಅನ್ನೋದಾದ್ರೆ ಶ್ರೀಮದ್ ಉಜ್ಜಯಿನಿ ಸದ್ಧರ್ಮ ಸಿಂಹಾಸನ ಮಹಾಸಂಸ್ಥಾನ ಪೀಠದಲ್ಲಿಯೇ ಕಾಣುವಂಥದ್ದು. ಸಾಮಾನ್ಯವಾಗಿ ಎಣ್ಣೆಯನ್ನ ದೀಪಕ್ಕೆ ಎರೆಯುವಂಥದ್ದು, ಹಾಗೆ ದೇವರ ಮೂರ್ತಿಗಳಿಗೆ ಲೇಪನ ಮಾಡುವಂಥದ್ದನ್ನ ನಾವು ನೋಡ್ತೇವೆ. ಆದರೆ ಸಾವಿರ ಲೀಟರ್ ಎಣ್ಣೆಯನ್ನ, ತೈಲವನ್ನ ದೇವಸ್ಥಾನದ ಗೋಪುರಕ್ಕೆ, ಶಿಖರಕ್ಕೆ ತೈಲಾಭಿಷೇಕ ಮಾಡತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಕಾರ್ಯ ಎಲ್ಲಾದರೂ ನಡೆಯೋದಾದ್ರೆ ಅದು ಉಜ್ಜಯಿನಿಯಲ್ಲಿ ನಡೆಯುವಂಥದ್ದು. ಇದಕ್ಕೆ ಅನೇಕ ಕಾರಣಗಳಿದ್ದಾವೆ, ಐತಿಹ್ಯಗಳಿದ್ದಾವೆ. ಮಧ್ಯಪ್ರದೇಶದ ರಾಜ ವಿಕ್ರಮಾದಿತ್ಯನಿಗೆ ಬಂದಂತ ಶನಿದೋಷವನ್ನ ನಿವಾರಣೆ ಮಾಡಿದಂತಹ ಮರಳು ಸಿದ್ಧರು ಆತನಿಗೆ ಅಪ್ಪಣೆಯನ್ನ ಮಾಡಿದರಂತೆ ಪ್ರತಿ ವರ್ಷವೂ ಕೂಡ ಶಿಖರ ತೈಲಾಭಿಷೇಕ ಮಾಡಿಸಿಕೊಂಡು ಹೋಗಬೇಕು ಅನ್ನುವಂಥದ್ದು. ಹಾಗೆ ವಿಕ್ರಮಕ್ಕೆ ಶಕೆಯಲ್ಲಿ ಪ್ರಾರಂಭವಾದಂತಹ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.